ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಟೇಸ್ಟಿಯಾಗಿರುವಂಥ ಸೌರೆಕಾಯಿ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಹೆಲ್ತ್ಗೆ ಒಳ್ಳೇದಿದು. ಸೌರೆಕಾಯಿ ಹೀರೆಕಾಯಿ ಎರಡೂ ಹಾಕ್ಕೊಂಡು ಮಾಡ್ಕೋಬೋದು, ಬಟ್ ನಾನು ಇವತ್ತು ಸೌರೆಕಾಯಿ ಮಾತ್ರ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ, ನಾನು ತೊಳೆದಿಟ್ಕೊಂಡಿರುವಂಥ ಬೇಳೆಗೆ ಒಂದೆರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಾಟಿ ಟೊಮೆಟೊ ಹುಳಿ ಇರುತ್ತೆ. ಒಂದು ಚಿಕ್ಕದು ಬೆಳ್ಳುಳ್ಳಿ ಬೆಳೆಸ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನೀವು ಬೇಕಿದ್ರೆ ಹಾಕ್ಕೋಬೋದು. ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೌರೆಕಾಯಿ ಒಂದು ಚಿಕ್ಕದು ನೀಟಾಗಿ ವಾಶ್ ಮಾಡಿ ತೊಳೆದಿಕೊಂಡು ಉಪ್ಪು ಹಾಕ್ಕೊಂಡು ಒಂದು 2-3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಬೇಯಬೇಕು ಬೇಳೆ, ಆವಾಗೇ ಚೆನ್ನಾಗಿರೋದು. ಸೊ ನೋಡಿ, ಇವಾಗ ಈ ನೀರೆಲ್ಲ ಬಗ್ಗಿಸ್ಕೊಂಡು ನೀಟಾಗಿ ಮಸಿಬೇಕು. ಇಲ್ಲೇ ಟೇಸ್ಟ್ ಚೆನ್ನಾಗಿ ಬರೋದು ಇದಕ್ಕೆ. ಹಾಗಂಗೆ ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಬೆಳ್ಳುಳ್ಳಿ ಅದೆಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು, ಬೇಳೆ ಎಲ್ಲ. ನೋಡಿ, ಈ ಥರ ಆದರೆ ಸಾಕು. ಇವಾಗ ಇದನ್ನು ಒಗ್ಗರಣೆಗೆ ಹಾಕ್ಕೊಂಡ್ಬಿಡೋಣ ನಾವು. ನೋಡಿ, ಒಗ್ಗರಣೆಗೆ ನಾನು ಸಾಂಬಾರು ಪಾತ್ರೆನೇ ತೊಗೊಂಡು ಒಂದೇ ಸರಿ ಎಣ್ಣೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಚೂರು ಫ್ರೈ ಆದರೆ ಸಾಕು. ಆಗಿದ ತಕ್ಷಣ ಈ ಕುಕ್ಕರಲ್ಲಿ ಏನು ನಾವು ಮಸ್ದಿಕ್ಕಿದ್ದೀವಿ ಅದನ್ನು ಸಾಂಬಾರು ಹಾಕ್ಕೊಂಬಿಡೋದೆ. ಸೊ ಇದಕ್ಕೆ ಇವಾಗ ನಾನು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಸೌರೆಕಾಯಿ ಸಾಂಬಾರು ರೆಡಿ ಆಗೋಗುತ್ತೆ. ತುಂಬ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ, ಚೆನ್ನಾಗಿರುತ್ತೆ. ವಿಡಿಯೋ ಲೈಕ್ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.